ಹಾಯ್ ಎಲ್ಲರಿಗೂ, ಎಲ್ಲ ಅಡುಗೆ ಮನೆಯವ್ರಿಗೂ ಸ್ವಾಗತ. ನಾನಿವತ್ತು ಟಮಾಟೆ ಹಣ್ಣು ರಸಮ್ ಮಾಡೋದಕ್ಕೆ 2 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಮೆಣಸು ಮತ್ತು ಕರಿಬೇವು ಸ್ವಲ್ಪ ದಂಟು ತೊಗೊಂಡಿದ್ದೀನಿ, ಕರಿಬೇವಿನ ದಂಟು. ಇಲ್ಲಿ ಅರ್ಧ ಕೆ ಜಿಯಷ್ಟು ಟಮಾಟೆ ಹಣ್ಣು, ಒಂದು 3 ಈರುಳ್ಳಿ, 2 ಕೊತ್ತಂಬರಿ ಸೊಪ್ಪಿನ ಒಂದು ಕಡ್ಡಿ, ಒಂದು 2-3 ಕಡ್ಡಿ ಹಾಕಿದ್ರೆ ಸಾಕು. ಬೇಯಿಸ್ಕೊತಿದ್ದೀನಿ, ಒಂದು ಲೋಟ ನೀರು ಹಾಕ್ಕೊಂಡು. ಈ ಒಂದು ಮಸಾಲೆನ ರುಬ್ಕೊಂಡಿದ್ದೀನಿ ನಾನು, ಮೆಣಸು ಮತ್ತು ಜೀರಿಗೆನ. ನೋಡಿ, ಈಗ ನಾನು ಇದು ಬೇಯಿಸಿರೋ ಅಂಥ ಟಮಾಟೆ ಹಣ್ಣು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ರುಬ್ಬುವಾಗ ಇದನ್ನು ನಾನು ತಣ್ಣಗೆ ಮಾಡೋಕೆ ಇಟ್ಟಿದ್ದಿದ್ದು 5 ನಿಮಿಷ ಆಯಿತು, ತಣ್ಣಗಾಗಿದೆ. ಈ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು 1 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡು ಇದನ್ನು ರುಬ್ಕೊತೀನಿ ನಾನು. ಈ ರುಬ್ಕೊಂಡು ಬಂದಾದಮೇಲೆ ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ. ತುಂಬಾ ಸಿಂಪಲ್ಲು ಟಮಾಟೆ ಹಣ್ಣು ರಸಮ್ಮು. ಹೊರಗಡೆದು ರಸಮ್ ಪೌಡ್ರೇ ಬೇಕಾಗಿಲ್ಲ, ಇಷ್ಟೇ ಸಾಕು. ಒಳ್ಳೆ ಘಮ ಘಮ ಅನಿಸುತ್ತೆ. ಸಾಸಿವೆ ಒಳ್ಳೆ ಚಟ್ಪಟ ಅನ್ನುವಾಗನೇ ನಾವು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಇದಕ್ಕೆ ಮೇನು ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು. ಒಂದು ಹಿಡಿಯಷ್ಟು ಕರಿಬೇವು ಕೂಡ ತುಂಬ ಘಮ ಅನಿಸುತ್ತೆ. ಇದಕ್ಕೆ ಜಾಸ್ತಿ ಕರಿಬೇವು ಸೇರಿಸ್ಕೋಬೇಕಾಗತ್ತೆ. ನೋಡಿ, ಒಣಮೆಣ್ಸಿನ್ಕಾಯಿ 2-3 ಸೇರಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡು ರುಬ್ಬಿರೋ ಅಂಥ ಟಮಾಟೆ ಹಣ್ಣು ಅದಕ್ಕೆ ಸೇರಿಸಿ ಚೆನ್ನಾಗಿ ಮಳ್ತಿದೆ. ಒಳ್ಳೆ ಘಮ ಘಮ ಅಂತೈತೆ. ಕೊತ್ತಂಬರಿ ಸ್ವಲ್ಪ, ಒಂದು ಟಮಾಟೆ ಹಣ್ಣು ಕಟ್ ಮಾಡಿ ಅದು ಮಳುವಾಗ ಸೇರಿಸಿ ಆಫ್ ಮಾಡಿಬಿಟ್ರೆ ಸಾಕು. ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ರೈಸ್ಗೆ ಸೂಪರಾಗಿರುತ್ತೆ ರಸಮ್ಮು. ಜೊತೆಗೆ ವೀಲ್ ಕಬಾಬ್